ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಕಾಂತ್. ವೆಲ್ಕಮ್ ಟು ಅಥೆಂಟಿಕ್ ಸ್ಟಡೀಸ್ ಓನ್ಲಿ ಸಕ್ಸಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಇವತ್ತು ಬಹುಮುಖ್ಯವಾದ ದಿನ ಏನಂತಂದರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಂಥ ದಿನ. ಆ ದಿನವನ್ನು ರಾಷ್ಟ್ರೀಯ ಹುತಾತ್ಮರ ದಿನಾಚರಣೆಯನ್ನಾಗಿ ನಾವು ಆಚರಿಸುತ್ತೇವೆ. ಹಾಗಾಗಿ ನಮಗೆಲ್ಲರಿಗೂ ನಮ್ಮ ಇಚ್ಛೆಯಂತೆ ಬದುಕಲು ಅವಕಾಶ ಮಾಡಿಕೊಟ್ಟು ಬ್ರಿಟಿಷರ ಹಿಡಿತದಿಂದ ನಮ್ಮನ್ನು ಬಿಡಿಸಿ ನಮಗೆ ಆದ ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ ಒಂದು ನಮನವನ್ನು ಸಲ್ಲಿಸೋಣ. ಎಲ್ಲರಿಗೂ ದೇವರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶಿಸೋಣ. ಥ್ಯಾಂಕ್ ಯು. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಾಲ್ ಲಜಪತ್ ರಾಯ್. ಸೊ ಇವರು ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರು. ಇವರ ಬಗ್ಗೆ ನೋಡ್ತಾ ಹೋಗೋಣ. ಲಾಲ್ ಲಜಪತ್ ರಾಯ್ ಅವರು ಸ್ವದೇಶಿ ಚಳುವಳಿಯ ಸಮಯದಲ್ಲಿ ಮತ್ತು ಅವರ ಶಿಕ್ಷಣದ ಪ್ರತಿಪಾದನೆಗಾಗಿ ಅವರನ್ನು ಸ್ಮರಿಸಲಾಗುತ್ತದೆ. ಅವರು ಆರ್ಯ ಸಮಾಜದ ಸಂಸ್ಥಾಪಕರಾದ ದಯಾನಂದ ಸರಸ್ವತಿಯವರ ಅನುಯಾಯಿಗಳಾಗಿದ್ದರು. ಆರ್ಯ ಸಮಾಜದ ಸಂಸ್ಥಾಪಕರು ಮತ್ತು ಸಮಾಜದ ನಾಯಕರಲ್ಲಿ ಒಬ್ಬರಾದರು. ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನು ಆರಂಭಿಸಿದರು. 1885ರಲ್ಲಿ ರಾಯ್ ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೈದಿಕ ಶಾಲೆಯನ್ನು ಸ್ಥಾಪಿಸಿದರು ಮತ್ತು ಅವರ ಜೀವನದುದ್ದಕ್ಕೂ ಬದ್ಧ ಶಿಕ್ಷಣ ತಜ್ಞರಾಗಿ ಉಳಿದಿದ್ದರು. 1905ರಲ್ಲಿ ಲಾರ್ಡ್ ಕರ್ಜನ್ ವಿವಾದಾತ್ಮಕ ಬಂಗಾಳದ ವಿಭಜನೆಯ ನಂತರ ರಾಯ್, ತಿಲಕ್, ಬಿಪಿನ್ ಚಂದ್ರಪಾಲ್ ಇವರನ್ನು ಪ್ರಸಿದ್ಧವಾಗಿ ಲಾಲ್ ಬಾಲ್ ಪಾಲ್ ಎಂದೇ ಕರೆಯುತ್ತಾರೆ. ಇವರು ಸ್ವದೇಶಿ ಸರಕುಗಳ ಬಳಕೆ ಮತ್ತು ಸಾಮೂಹಿಕ ಆಂದೋಲನವನ್ನು ತೀವ್ರವಾಗಿ ಪ್ರತಿಪಾದಿಸಿದರು. ಅವರು 1917ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಆಫ್ ಅಮೇರಿಕಾವನ್ನು ಸ್ಥಾಪಿಸಿದರು. 1920ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಪ್ರಾರಂಭವನ್ನು ಕಂಡಿತು. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇವರು ಮುಖ್ಯವಾಗಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಆಫ್ ಅಮೇರಿಕಾವನ್ನು ಸ್ಥಾಪಿಸಿದರು. ಇದನ್ನು ನೋಡ್ಕೋಬೇಕು. ಹಾಗೆ 1920ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇದು ನೋಡ್ಕೋಬೇಕು, ಇದು ಇಂಪಾರ್ಟೆಂಟ್. ಹಾಗೆ ಇವರು ಹೋಮ್ ರೂಲ್ ಲೀಗ್ ಸ್ವದೇಶಿ ಸರಕುಗಳ ಬಳಕೆಯನ್ನು ಕೂಡ ಇವರು ಉತ್ತೇಜಿಸಿದರು. ಹಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಆರಂಭ ಮಾಡಿದರು. ಹಾಗೆ ಆರ್ಯ ಸಮಾಜದ ಅನುಯಾಯಿಗಳಾಗಿ ಇವರು ಪಾತ್ರ ವಹಿಸಿದರು. ಹಾಗೆ ಇವರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ನೋಡೋದಾದರೆ ಸೈಮನ್ ಆಯೋಗದ ವಿರುದ್ಧ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಪೊಲೀಸರು ಹಲ್ಲೆ ನಡೆಸಿದ ನಂತರ ದೇಶಭಕ್ತ 1928ರಲ್ಲಿ ಲಾಹೋರ್ನಲ್ಲಿ ನಿಧನರಾಗ್ತಾರೆ. ಯಾರು? ಲಾಲ್ ಲಜಪತ್ ರಾಯರು. ಅವರು ಪ್ರಮುಖ ಕೃತಿಗಳು ಯಾವ್ಯಾವು ಅಂತ ಅಂದರೆ ಆರ್ಯ ಸಮಾಜ ಇವರ ಪ್ರಮುಖ ಕೃತಿ, ಯಂಗ್ ಇಂಡಿಯಾ, ಇಂಗ್ಲೆಂಡ್ನ ಭಾರತಕ್ಕೆ ಸಾಲ, ಇಂಗ್ಲೆಂಡ್ಸ್ ಡೆಪ್ಟ್ ಆಫ್ ಇಂಡಿಯಾ ಅಂತಲೇ ಕರೀತಾರೆ, ಜಪಾನ್ನ ವಿಕಸನ, ಎವಲ್ಯೂಷನ್ ಆಫ್ ಜಪಾನ್, ಹಾಗೆ ಇಂಡಿಯಾಸ್ ವಿಲ್ ಟು ಫ್ರೀಡಮ್, ಭಗವದ್ಗೀತೆಯ ಸಂದೇಶ, ಭಾರತದ ರಾಜಕೀಯ ಭವಿಷ್ಯ, ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣದ ಸಮಸ್ಯೆ, ದಿ ಡಿಪ್ರೆಸ್ಡ್ ಗ್ಲಾಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎಂಬ ಪ್ರವಾಸ ಕಥನ, ಟ್ರಾವೆಲರ್ ಲಾಗ್ ಅಂತ ಕರೀತಾರೆ. ಸೊ ಇದಿಷ್ಟು ಇವರ ಪ್ರಮುಖ ಕೃತಿಗಳು. ಸೊ ಇವರು ಕರೆಂಟ್ ಅಫೇರ್ಸ್ ಇದ್ದಾರೆ, ಇವರ ಬಗ್ಗೆ ನಾವು ನೋಡ್ಕೋಬೇಕು, ಇವರ ಕೃತಿಗಳು ನೋಡ್ಕೋಬೇಕು, ಇವರ ಆರಂಭಿಸಿದ ಸಂಘಟನೆಗಳನ್ನು ನೋಡ್ಕೋಬೇಕು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಸುಕನ್ಯಾ ಸಮೃದ್ಧಿ ಯೋಜನೆ. ಸೊ ಇದೇನು ಕರೆಂಟ್ ಅಫೇರ್ಸಲ್ಲಿದೆ ಅಂದರೆ ತೆಲಂಗಾಣದಲ್ಲಿ ಒಂದು ಹರಿದಾಸ್ಪುರ ಎಂಬ ಊರಿನಲ್ಲಿ ಹೆಣ್ಣು ಮಗು ಹುಟ್ಟಿದ್ದರೆ ಅಲ್ಲಿ ಇಡೀ ಊರಿಗೆ ಸ್ವೀಟ್ ಹಂಚುವುದರ ಮೂಲಕ, ಕ್ಯಾಂಡಲ್ ಬೆಳಗುವುದರ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ಇದು ಏನಕ್ಕೆ ಅಂದರೆ ಹೆಣ್ಣು ಮಕ್ಕಳೆಂದರೆ ಹೊರೆ ಅಥವಾ ಮನೆಗೆ ಶಕುನ ಎಂಬುವ
ಹಳೆಯ ಮೂಢನಂಬಿಕೆಗಳು ಭಾರತದ ಆ, ಹಳ್ಳಿಗಳಲ್ಲಿ ಇನ್ನೂ ಇದೆ. ಅದರ ವಿರುದ್ಧವಾಗಿ ಪ್ರಜ್ಞಾವಂತ ಭಾರತೀಯರು ನಡೆಸುವಂತಹ ಒಂದು ಹೊಸ ರೀತಿಯ ಮನ ಬದಲಾವಣೆ ಆಗುವಂತಹ ಪರಿಸ್ಥಿತಿ ಉಂಟು ಮಾಡಲು ಈ ಹಳ್ಳಿಗಳಲ್ಲಿ ಈ ಆಚರಣೆಯನ್ನು ಮಾಡಿದರು, ಇಲ್ಲಿ ತೆಲಂಗಾಣದ ಹರಿದಾಸ್ಪುರದಲ್ಲಿ. ಹಾಗಾದರೆ ಇದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆ, ಇದು ಗೌರ್ನಮೆಂಟ್ ಆಫ್ ಇಂಡಿಯಾದ ಒಂದು ಇನಿಷಿಯೇಟಿವ್ ಯೋಜನೆ ಆಗಿದ್ದು, ಇದು ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಅಂಗವಾಗಿದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಬಗ್ಗೆ ಹೇಳಿದ್ದೀನಿ. ಅದು 5 ವರ್ಷ ಕಂಪ್ಲೀಟ್ ಮಾಡಿದೆ. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಇದರ ಬಗ್ಗೆ ನಾವು ನೋಡ್ಕೋಬೇಕು. ಸುಕನ್ಯಾ ಸಮೃದ್ಧಿ ಯೋಜನೆ ಇದೇನಂತ ನೋಡ್ತಾ ಹೋಗೋಣ. ಮಗುವಿಗೆ ಇದು ಒಂದು ಸಣ್ಣ ಠೇವಣಿ ಯೋಜನೆ, ಇದೊಂದು ಠೇವಣಿ ಯೋಜನೆ ಆಗಿದೆ. ಹೆಣ್ಣು ಮಗು ಹುಟ್ಟಿದ ನಂತರ 10 ವರ್ಷ ತುಂಬುವವರೆಗೂ ಯಾವುದೇ ಸಮಯದಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಬಹುದು. ಅಂದರೆ 10 ವರ್ಷ ಆದಮೇಲೆ ಕನಿಷ್ಠ 250 ರಿಂದ ನಂತರದ ವರ್ಷಗಳಲ್ಲಿ ನಡೆಯುತ್ತಿರುವ ಹಣಕಾಸು ವರ್ಷದಲ್ಲಿ ಕನಿಷ್ಠ 250 ರಿಂದ 1.5 ಲಕ್ಷ ರೂವರೆಗೂ ಠೇವಣಿ ಇಡಬಹುದು. ಹಾಗೆ ಇದು ಮೊದಲು 1,000 ರೂಪಾಯಿ ಇತ್ತು, ಠೇವಣಿ 1,000 ರೂಪಾಯಿ ಇತ್ತು, ಈಗ 250 ಮಾಡಿದ್ದಾರೆ. ಯಾವುದೇ ಅಂಚೆ ಕಚೇರಿಯಲ್ಲಿ ಅಥವಾ ವಾಣಿಜ್ಯ ಬ್ಯಾಂಕುಗಳ ಅಧಿಕೃತ ಶಾಖೆಗಳಲ್ಲಿ ಖಾತೆಯನ್ನು ತೆರೆಯಬಹುದು. ಖಾತೆ ಪ್ರಾರಂಭವಾದ ದಿನಾಂಕದಿಂದ ಅಥವಾ 18 ವರ್ಷ ತುಂಬಿದ ನಂತರ ಹುಡುಗಿಯ ಮದುವೆಯಾಗುವವರೆಗೂ 21 ವರ್ಷಗಳವರೆಗೂ ಈ ಖಾತೆ ಕಾರ್ಯನಿರ್ವಹಿಸುತ್ತದೆ. ಅವಳ ಉನ್ನತ ಶಿಕ್ಷಣ ವೆಚ್ಚಗಳ ಅಗತ್ಯವನ್ನು ಪೂರೈಸಲು ಅವಳ 18 ವರ್ಷ ತುಂಬಿದ ನಂತರ ಬಾಕಿ 50% ಹಿಂಪಡೆಯಲು ಅನುಮತಿಸಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್. 50% ಆಫ್ಟರ್ ಶಿ ಅಟೈನ್ ದ ಏಜ್ ಆಫ್ 18 ಇಯರ್ಸ್, 18 ವರ್ಷ ತುಂಬಿದ ನಂತರ. 21 ವರ್ಷಗಳ ಖಾತೆ ನಿರ್ವಹಿಸುತ್ತದೆ ಅವಳ 21 ವರ್ಷದವರೆಗೂ. ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. IEA ಏನಿದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಕರೀತಾರೆ. ಇದೇನು ಕರೆಂಟ್ ಅಫೇರ್ಸಲ್ಲಿದೆ ಅಂದರೆ, ಇಂಡಿಯಾ IEA ಜೊತೆ ಒಂದು ಟ್ರೀಟಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಾಗಿ ಇದು ಕರೆಂಟ್ ಅಫೇರ್ಸ್ನಲ್ಲಿದೆ. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. 1974ರಲ್ಲಿ ಸ್ಥಾಪನೆಯಾಗಿದೆ. ಅಂತರ್ ಸರ್ಕಾರಿ ಸಂಸ್ಥೆ ಆಗಿದೆ, ಇಂಟರ್ ಗವರ್ನಮೆಂಟಲ್ ಇನ್ಸ್ಟಿಟ್ಯೂಷನ್. ಇದರ ಉದ್ದೇಶವು 4 ಪ್ರಮುಖ ಕ್ಷೇತ್ರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ: ಇಂಧನ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ಪರಿಸರ ಜಾಗೃತಿ, ವಿಶ್ವಾದ್ಯಂತ ತೊಡಗಿಸಿಕೊಳ್ಳುವಿಕೆ. ಹಾಗೆ ಇದರ ಪ್ರಧಾನ ಕಚೇರಿ ಪ್ಯಾರಿಸ್, ಫ್ರಾನ್ಸ್ನ ಪ್ಯಾರಿಸಲ್ಲಿದೆ. ಹಾಗೆ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಿಡುಗಡೆಗೊಳಿಸುವ ರಿಪೋರ್ಟ್ಸ್ನ ನೋಡೋದಾದರೆ, ಗ್ಲೋಬಲ್ ಎನರ್ಜಿ CO2 ಸ್ಟೇಟಸ್ ರಿಪೋರ್ಟ್, ಹಾಗೆ ವರ್ಲ್ಡ್ ಎನರ್ಜಿ ಔಟ್ಲುಕ್, ವರ್ಲ್ಡ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್, ವರ್ಲ್ಡ್ ಎನರ್ಜಿ ಬ್ಯಾಲೆನ್ಸ್, ಹಾಗೆ ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ಸ್, ಈ 5 ರಿಪೋರ್ಟ್ಗಳನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ರಿಲೀಸ್ ಮಾಡುತ್ತದೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಅಧಿಕೃತ ರಹಸ್ಯ ಕಾಯ್ದೆ. ಏನಿದು ಅಧಿಕೃತ ರಹಸ್ಯ ಕಾಯ್ದೆ? ಮೂಲತಃ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅಂತ ಕರೀತಾರೆ. ಇದು ಏನಕ್ಕೆ ಕರೆಂಟ್ ಅಫೇರ್ಸಲ್ಲಿ ಇದೆ ಅಂದರೆ, ಮಹಾರಾಷ್ಟ್ರದಲ್ಲಿ ಅಪೋಸಿಷನ್ ಮೀನ್ಸ್ ಕಾಂಗ್ರೆಸ್ ಲೀಡರ್ಸ್ ಏನಿದ್ದಾರೆ, ರಿಪಬ್ಲಿಕ್ ಟಿವಿಯ ಚೀಫ್ ಎಡಿಟರ್ ಆದಂಥ ಅರ್ನಬ್ ಗೋಸ್ವಾಮಿ ಇವರ ಮೇಲೆ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅಡಿ ಒಂದು ಕೇಸನ್ನು ಫೈಲ್ ಮಾಡಿದ್ದಾರೆ. ಸಿಡಿಷನ್, ರಾಷ್ಟ್ರ ದ್ರೋಹ, ಅದರಲ್ಲಿ ಇವರನ್ನು ಜೈಲಿಗೆ ಹಾಕಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಹಾಗಾಗಿ ಇದು ಕರೆಂಟ್ ಅಫೇರ್ಸಲ್ಲಿದೆ. ಮುಖ್ಯವಾಗಿ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಜಾರಿಗೆ ತಂದವರು ಲಾರ್ಡ್ ಕರ್ಜನ್, ಭಾರತದ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಕರ್ಜನ್. ಇವರು 1899ರಿಂದ 1905ರವರೆಗೂ ಭಾರತದ ವೈಸ್ರಾಯ್ ಆಗಿದ್ದರು. ಇವರು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟನ್ನು ಜಾರಿಗೆ ತಂದಿದ್ದರು. ಲಾರ್ಡ್ ಕರ್ಜನ್ ನೆನ್ಪಿಟ್ಕೋಬೇಕು. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಸಮಯದಲ್ಲಿ ಬರುವಂತಹ ವೈಸ್ರಾಯ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ಕೊಪ್ರಾ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್
chaired by Prime Minister Shri Narendra Modi, has given its approval for the minimum support price of copra for 2021 season. ಸೊ ಇದ್ರ ಬಗ್ಗೆ ಕೇಳ್ಬೋದು, ಇತ್ತೀಚೆಗೆ ಯಾವ ಬೆಳೆಗೆ MSP ಕೊಟ್ಟಿದ್ದಾರೆ ಅಂದರೆ ಕೋಪ್ರಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. 3 ಕೃಷಿ ಕಾನೂನುಗಳ ವಿರುದ್ಧ ರೈತರ ಪ್ರತಿಭಟಿಸುತ್ತಿರುವುದಕ್ಕೆ ಒಗ್ಗಟ್ಟಾಗಿ ಬಜೆಟ್ ಅಧಿವೇಶನದ ಆರಂಭದಲ್ಲಿ ಸಂಸತ್ತಿನ ಜಂಟಿ ಸಭೆಗೆ ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ಭಾಷಣವನ್ನು ಬಹಿಷ್ಕರಿಸುವ ನಿರ್ಧಾರವನ್ನು 18 ವಿರೋಧ ಪಕ್ಷಗಳು ಪ್ರಕಟಿಸಿವೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಸೊ ಈಗ ಬಜೆಟ್ ಸೆಷನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಮ್ಮ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡಬೇಕು ಅಂದುಕೊಂಡಿದ್ದರು. ಆದರೆ 18 ವಿರೋಧ ಪಕ್ಷಗಳು ಇದನ್ನು ಬಹಿಷ್ಕರಿಸಿವೆ. ಕಾರಣ 3 ಕೃಷಿ ಕಾಯ್ದೆಗಳ ವಿರುದ್ಧ ಪ್ರತಿಭಟಿಸುತ್ತಿರುವ ರೈತರಿಗೆ ಬೆಂಬಲವಾಗಿ ಇದನ್ನು ಅವರು ಬಹಿಷ್ಕರಿಸಿದ್ದಾರೆ. ಹಾಗಾದರೆ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆರ್ಟಿಕಲ್ 87 ಏನಿದು 87 ಸಬ್ ಕ್ಲಾಸ್ 1 ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಇದು ಲೋಕಸಭೆಗೆ ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನದ ಪ್ರಾರಂಭದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದ ಪ್ರಾರಂಭದಲ್ಲಿ ಅಧ್ಯಕ್ಷರು ಸಂಸತ್ತಿನ ಉಭಯ ಸದನಗಳನ್ನು ಒಟ್ಟಿಗೂಡಿಸಿ ಭಾಷಣ ಮಾಡಬೇಕು. ಅಂದರೆ ಎವ್ರಿ 5 ಇಯರ್ಸ್ ಒಂದ್ಸರಿ ಎಲೆಕ್ಷನ್ ಆದಾಗ ಮೊದಲ ಅಧಿವೇಶನವನ್ನು ಉದ್ದೇಶಿಸಬೇಕು, ಹಾಗೆ ಪ್ರತಿ ವರ್ಷದ ಪ್ರಥಮ ಅಧಿವೇಶನವನ್ನು ಉದ್ದೇಶಿಸಬೇಕು. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಮೊದಲ ಸಂವಿಧಾನಿಕ ತಿದ್ದುಪಡಿ. ಸೊ ಇದರಲ್ಲಿ ನಮಗೆ ಏನಿತ್ತು ಫಸ್ಟ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ, ಪ್ರತಿ ಅಧಿವೇಶನದ ಪ್ರಾರಂಭದಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದು ಇತ್ತು. ಆದರೆ ಇದನ್ನು ಮೊದಲನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಈ ಅಗತ್ಯತೆಯನ್ನು ಬದಲಾಯಿಸಿದ್ದಾರೆ. ಸೊ ಇದನ್ನು ತೆಗೆದುಹಾಕಿದ್ದಾರೆ. ಇವಾಗ ಪ್ರತಿ ವರ್ಷದ ಮೊದಲ ಬಾರಿ ಸೇರುವ ಸಭೆ ಮತ್ತು 5 ವರ್ಷಕ್ಕೊಮ್ಮೆ ಲೋಕಸಭೆಗೆ ನಡೆದ ಚುನಾವಣೆಗೆ ನಂತರ ಸೇರುವ ಲೋಕಸಭಾ ಅಧಿವೇಶನಕ್ಕೆ ರಾಷ್ಟ್ರಪತಿಗಳು ಉದ್ದೇಶಿಸಿ ಮಾತನಾಡುತ್ತಾರೆ. 87 ಸಬ್ ಕ್ಲಾಸ್ 1 ಇದು ಹೋದ ಸಾರಿ 200 PSI ಯಲ್ಲಿ ಕೇಳಿದಂಥ ಪ್ರಶ್ನೆ. ಮುಂದಿನ ಕರೆಂಟ್ ಅಫೇರ್ಸ್. ಕೋವಿಡ್-19 ಕಾರ್ಯಕ್ಷಮತೆ ಸೂಚ್ಯಂಕ. ಸೊ ಇದು ಆಸ್ಟ್ರೇಲಿಯಾದ ಥಿಂಕ್ ಟ್ಯಾಂಕ್ ಲೋವಿ ಇನ್ಸ್ಟಿಟ್ಯೂಟ್ಸ್ ನಮ್ಮಲ್ಲಿ ನೀತಿ ಆಯೋಗ ಹೇಗಿದೆಯೋ ಹಾಗೆ ಅಲ್ಲಿನ ಲೋವಿ ಇನ್ಸ್ಟಿಟ್ಯೂಟ್ ಕಾರ್ಯಕ್ಷಮತೆ ಕೋವಿಡ್-19ನಲ್ಲಿ ಯಾವ್ಯಾವ ದೇಶಗಳು ಹೇಗೆ ಅದನ್ನು ನಿಭಾಯಿಸಿವೆ ಎಂಬುದರ ಆಧಾರದ ಮೇಲೆ ಸೂಚ್ಯಂಕವನ್ನು ನೀಡಿದ್ದು, ಅದರಲ್ಲಿ ಇಂಡಿಯಾ 86th ರ್ಯಾಂಕ್, 86ನೇ ರ್ಯಾಂಕ್ ಬಂದಿದೆ. ನ್ಯೂಜಿಲೆಂಡ್, ವಿಯೆಟ್ನಾಂ, ತೈವಾನ್ ಟಾಪ್ 3 ಕಂಟ್ರೀಸ್. NVT ನ್ಯೂಜಿಲೆಂಡ್, ವಿಯೆಟ್ನಾಂ, ಥೈಲ್ಯಾಂಡ್ 3 ಟಾಪ್ 3 ಕಂಟ್ರೀಸ್. ಇಂಡಿಯಾಗೆ 86th ರ್ಯಾಂಕ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಕಲಾ ಉತ್ಸವ. ರಾಷ್ಟ್ರದ ದ್ವಿತೀಯ ಹಂತದಲ್ಲಿ ಶಾಲಾ ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು ಪೋಷಿಸುವ ಮೂಲಕ ಮತ್ತು ಪ್ರದರ್ಶಿಸುವ ಮೂಲಕ ಶಿಕ್ಷಣದಲ್ಲಿ ಕಲೆಗಳನ್ನು ಉತ್ತೇಜಿಸಲು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಅದು ಇವಾಗ ಶಿಕ್ಷಣ ಸಚಿವಾಲಯ ಎಂದು ನಾಮಕರಣಗೊಂಡಿದೆ, ಇದರ ಉಪಕ್ರಮವಾಗಿದೆ. ಸೊ ಇಲ್ಲಿ ನಮಗೆ ಕಲಾ ಉತ್ಸವ ಅಂದರೆ ಏನಂತ ನೆನ್ಪಿಟ್ಕೋಬೇಕು. ಇದು MHRDಯ ಒಂದು ಉಪಕ್ರಮ ಆಗಿದ್ದು, ಇದನ್ನು ದ್ವಿತೀಯ ಹಂತದ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡರಿ ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಕಲೆಯನ್ನು ಪ್ರೋತ್ಸಾಹಿಸುವ ಒಂದು ಉಪಕ್ರಮವಾಗಿದ್ದು, ಇದು MHRD ಮಿನಿಸ್ಟ್ರಿ ಆಫ್ ಎಜುಕೇಷನ್ ಜಾರಿಗೆ ತಂದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಗಾಗಿ ಲಾರ್ಸೆನ್ ಮತ್ತು ಟೊಬ್ರೊ 1,390 ಕೋಟಿ ರು ಪ್ರಾಜೆಕ್ಟ್ಗೆ ಸೈನ್ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಅಹಮದಾಬಾದ್ ಟು ಮುಂಬೈ, ಮಹಾರಾಷ್ಟ್ರದ ಮುಂಬೈಯಿಂದ ಅಹಮದಾಬಾದ್ವರೆಗೂ ಬುಲೆಟ್ ಟ್ರೈನ್ ಇಂಡಿಯಾದಲ್ಲಿ ಡೆವಲಪ್ ಆಗ್ತಾ ಇದೆ. ಇದು ಕೇಳೋ ಚಾನ್ಸಸ್ ತುಂಬ ಇದೆ. ಲಾರ್ಸೆನ್ ಮತ್ತು ಟೊಬ್ರೊ L&T ಕಂಪನಿ ಇದನ್ನು ಅಕ್ವೈರ್ ಮಾಡಿಕೊಂಡಿದೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ.
The Department of Economic Affairs under the Ministry of Education and World Bank have signed the Strengthening Teaching, Learning and Result for States Program STARS project on January 28, 2021. The project is a financially support agreement. Centrally sponsored scheme ಇದು. The agreement has been signed with an aim of improving the quality and governance of school education in 6 states. ಯಾವ್ದ್ಯಾವ್ದು 6 states ಅಂತಂದರೆ ಕೇರಳ, ಮಹಾರಾಷ್ಟ್ರ, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್ ಹಾಗೆ ಒಡಿಸ್ಸಾ. ಸೊ ಈ ಸ್ಟಾರ್ಸ್ ಯೋಜನೆ ನೆನ್ಪಿಟ್ಕೊಳ್ಳಿ. ಸ್ಟಾರ್ಸ್ ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಇದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಬರುತ್ತದೆ. ಹಾಗೆ ಇದು ವರ್ಲ್ಡ್ ಬ್ಯಾಂಕ್ ಇದಕ್ಕೆ ಸಪೋರ್ಟ್ ಮಾಡಿದೆ. ವರ್ಲ್ಡ್ ಬ್ಯಾಂಕ್ ಸೈನ್ಡ್ ಈ ಸ್ಟಾರ್ಸಿಗೆ ವರ್ಲ್ಡ್ ಬ್ಯಾಂಕ್ ಕೂಡ ಸಪೋರ್ಟ್ ಮಾಡಿದೆ. ಇದು ಸ್ಕೂಲಲ್ಲಿ ಆಡಳಿತದ ಅಭಿವೃದ್ಧಿ, ಗವರ್ನೆನ್ಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಗುಡ್ ಎಜುಕೇಷನ್ ಇನ್ ದ ಸ್ಕೂಲ್. ಇದು 6 ರಾಜ್ಯಗಳಲ್ಲಿ ಇದು ಜಾರಿಗೆ ತಂದಿದೆ. ಅದರಲ್ಲಿ ಕೇರಳ, ಮಹಾರಾಷ್ಟ್ರ, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಒಡಿಸ್ಸಾ ಇಷ್ಟು ರಾಜ್ಯಗಳಲ್ಲಿ ಜಾರಿಗೆ ತಂದಿದೆ. ಹಾಗೆ ನಮಗೆ ಅತಿ ಮುಖ್ಯವಾಗಿದ್ದು ಅಂತಂದರೆ ಇವತ್ತು PSI ಎಕ್ಸಾಮ್ಸಿಗೆ ಇದು ಒಂದು, ಹಾಗೆ ಕಲಾ ಉತ್ಸವ, ಇವುಗಳನ್ನು ಜಾಸ್ತಿ ನೆನಪಲ್ಲಿ ಇಟ್ಕೋಬೇಕು. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು ಸೋ ಮಚ್.